ದೊಡ್ಡ ದೊಡ್ಡ ಸ್ಟಾರ್ಗೆ ವಿಷಲ್ ಹೊಡಿತಾರೆ, ಶಿಳ್ಳೆ ಹೊಡಿತಾರೆ. ಡಾಗಿಗೆ ಹೊಡೆದಿರೋದು ನೋಡಿದ್ದೀರಾ? ಅಷ್ಟು ಪ್ರೀತಿ ಕೊಡ್ತವೆ ಬಿಡಿ. ನಾವೊಂದು ತುತ್ತು ಅನ್ನ ಹಾಕ್ಬಿಟ್ರೆ ಸಾಕು, ಏನು ಪಕ್ಕದಲ್ಲಿರೋ ಮನುಷ್ಯ ಏನು ಬೇಕಾದ್ರೂ ಮಾಡೋಗ್ತಾನೆ. ಆದರೆ ಅವರು ಅವನ ಯಜಮಾನನ ಕಾಯ್ತಾನೆ ಇರ್ತಾರೆ ಸಾಯೋರು. ಆ ವಿಷಲ್ ಹೊಡೆದ ತಕ್ಷಣ ಗುಂಡ ಮೇಲೆ ಎದ್ದೇಳ್ತಾನೆ. ಎದ್ದ ತಕ್ಷಣ ಇಡೀ ಥಿಯೇಟ್ರು ವಿಷಲ್ ಹೊಡೀತು. ನಾವು ಮೈ ಜುಮ್ ಅನಿಸ್ಬಿಡ್ತು. ಪಾರ್ಟ್ 1 ಯೂಸ್ ಮಾಡಿದನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಫಸ್ಟೇ ಅವರು ಒಂದು 3-4 ಡೇಸ್ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಬಿಟ್ರು. ಈಗ ಮನುಷ್ಯರಾದರೂ ಹೇಳಿದ ಮಾತು ಕೇಳಲ್ಲ. ಒಂದೊಂದ್ಸಲ ಹೋಗಿ ಮಲ್ಕೊಳ್ಳೋದು, ಕೂತ್ಕೊಳ್ಳೋದು ಇವೆಲ್ಲ ಮಾಡ್ತಾರೆ. ಇವ್ರು ಹಂಗಿಲ್ಲ. ಕರೆದಾಗ ಶಿಸ್ತಾಗಿ ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಒಂದು ಸ್ವಲ್ಪ ಚಿಕನ್ ತಿಂತಾರೆ, ಆರಾಮಾಗಿ ಎಸಿಲಿ ಹೋಗಿ ಮಲ್ಕೋತಾರೆ. ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದರೆ ಮಾತ್ರ ಬನ್ನಿ, ಇಲ್ಲಾಂದ್ರೂ ಬರಬೇಡಿ. ಮೌತ್ ಟು ಮೌತ್ ಸ್ಪ್ರೆಡ್ ಆಗ್ತಾಯಿದೆ, ಚೆನ್ನಾಗಿದೆ ಅಂತ. ನನಗೆ ಅಲ್ಲಿ ಇರಲಿಲ್ಲ, ರಿಲೀಸ್ ಆಗೋಕ್ಕೆ ಮುಂಚೆ ಇರಲಿಲ್ಲ, ಒಂದು ಕಾನ್ಫಿಡೆಂಟ್ ಇತ್ತು. ಪ್ರೀಮಿಯರ್ ಮಾಡ್ದು, ಆವಾಗ ಒಂದು ಭಯ ಸ್ಟಾರ್ಟ್ ಆಯಿತು. ಆ ಭಯನ ಇದು ಸಮುದ್ರದ ನೀರು ಹೊಡ್ಕೊಂಡು ಹೋಗುತ್ತಲ್ಲ, ಆ ಥರ ಇವತ್ತು ಮಾರ್ನಿಂಗ್ ಶೋ ಹೊಡೀತು. ಐ ಆಮ್ ಕ್ಲಿಯರ್, ಆರಾಮಾಗಿದ್ದೀನಿ. ಇವಾಗ 100% ಸಿನಿಮಾನ ಫ್ಯಾಮಿಲಿ ಬಂದು ನೋಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಸೊ ಬೇರೆ ಲೆವೆಲಿಗೆ ತೊಗೊಂಡೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಫಸ್ಟ್ ಪಾರ್ಟು ಕೂಡ ಫ್ಯಾಮಿಲಿಗೆ ಇಷ್ಟ ಆಗಿತ್ತು. ಫಸ್ಟ್ ಪಾರ್ಟು ಸುಮಾರು ಜನ ಮಿಸ್ ಮಾಡ್ಕೊಂಡಿದ್ರು. ಎಲ್ಲ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ, OTTಲಿ ನೋಡ್ದೋ, ಟಿ ವಿಲಿ ನೋಡ್ದೋ ಅಂತ. ಇವಾಗ ಒಂದು ವರ್ಗ ವೆಯ್ಟಿಂಗಲ್ಲಿತ್ತು, ಇದು ರಿಪೋರ್ಟ್ ಏನು ಬರುತ್ತೆ ಅಂತ. ಮಾರ್ನಿಂಗ್ ಶೋ ಒಳ್ಳೆ ರಿಪೋರ್ಟ್ ಬಂದಾಗ, ಸೊ ಇವಾಗ ನೋಡಿ ಆಟೋಮೆಟಿಕಲಿ ಇವಾಗ ತಾನೇ ಜಸ್ಟ್ 100 ಟಿಕೆಟು ಸೇಲ್ ಆದೋ, ಚೆನ್ನಾಗಿ ಆಗ್ತಾಯಿದೆ, ಆರ್ಗ್ಯಾನಿಕಲಿ ಆಗ್ತಾಯಿದೆ. ಶೂಟ್ ಮಾಡಿದ್ದು 65 ಡೇಸ್ ಮಾಡಿದ್ದು. ಸೊ 2 ಡಾಗ್ಸ್ ಯೂಸ್ ಮಾಡ್ಕೊಂಡಿದ್ದು, ಒಬ್ಬ ಸಿಂಬಾ ಅಂತ, ಒಬ್ಬ ಬಂಟಿ ಅಂತ. ಅವ್ರದ್ದು ತುಂಬ ಶ್ರಮ ಇದೆ. ಮತ್ತು ರಾಕೇಶು, ರಚನಾ ಇವ್ರದ್ದೆಲ್ಲ ಒಳ್ಳೆ ಕೋಆಪ್ರೇಟಿವ್. ನೀವು ಏನು ಗೊತ್ತಾ, ವಿಚಾರ ಗೊತ್ತಾ, ನಾನು ಯಾವ ಆರ್ಟಿಸ್ಟ್ನು ಇಲ್ಲಿವರೆಗೂ ಬೈಯೋದು ಇಲ್ಲ ಶೂಟಿಂಗ್ ಸ್ಪಾಟಲ್ಲಿ. ಯಾಕೆ ಅಂದರೆ ಅವ್ರ ಫೇಸು ನಾವು ಕ್ಯಾಪ್ಚರ್ ಮಾಡೋದು, ಅಲ್ಲಿ ಅವ್ರ ಎಕ್ಸ್ಪ್ರೆಷನ್ ಗೊತ್ತಾಗ್ಬಿಡುತ್ತೆ. ಅವ್ರ ಕೋಪದಲ್ಲಿದ್ದರೆ ಅದು 100% ನಾನು ತೆಗಿಯೋಕ್ಕಲ್ಲ. ನಾನು ಯಾವತ್ತೂ ಪ್ರೀತಿಯಿಂದಲೇ ತೊಗೋಬೇಕು. ಅವ್ರ ಹತ್ರನೇ ಅಷ್ಟು ಪ್ರೀತಿಯಿಂದ ತೊಗೋತೀನಿ ಅಂದರೆ, ಇನ್ನು ಮಾತು ಬರದೇ ಇರೋ ನಿಯತ್ತಾಗಿರೋ ಪ್ರಾಣಿಗಳ ಜೊತೆ ಯಾವ ಲೆವೆಲಿಗೆ ನಡ್ಕೋತೀನಿ ಅಂತ ನೀವೇ ಲೆಕ್ಕ ಹಾಕಿ. ಸಿನಿಮಾನ ಒಂದು ಒಳ್ಳೆ ಬಡ್ಜೆಟಲ್ಲಿ ಕಟ್ಟಿದೋ, ನಮಗೆ ಸ್ವಲ್ಪ ರೀಚ್ ಮಾಡ್ಸೋಕ್ಕೆ ತೊಂದರೆ ಇತ್ತು. ಸ್ವಲ್ಪ ನಮ್ಮ ಬಡ್ಜೆಟ್ ಆಗಲಿ, ನಮ್ಮ ಲಿಮಿಟೇಷನ್ಸು. ಯಾವಾಗ ಫಸ್ಟ್ ಶೋ, ಮಾರ್ನಿಂಗ್ ಶೋ ಎಲ್ಲ ಚೆನ್ನಾಗಾಯಿತು. ಚೆನ್ನಾಗಾದಮೇಲೆ ಮೌತ್ ಟು ಮೌತ್ ಸ್ಪ್ರೆಡ್ ಆಗ್ತಾಯಿದೆ, ಚೆನ್ನಾಗಿದೆ ಅಂತ. ಸೊ ದಯವಿಟ್ಟು ನೀವು ಯಾರು ಕೇಳಿ, ನೋಡಿರೋರನ್ನೇ ಕೇಳಿ ಹೇಗಿದೆ ಮೂವಿ ಅಂತ. ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದರೆ ಮಾತ್ರ ಬನ್ನಿ, ಇಲ್ಲಾಂದ್ರೂ ಬರಬೇಡಿ. ಚೆನ್ನಾಗಿದೆ ಅಂದರೆ ದಯವಿಟ್ಟು ಒಂದು ಸಲ ಬಂದು ನೋಡಿ, ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಮೂವಿ. ಇಲ್ಲ, ಅವರು ವೆಲ್ ಟ್ರೈನ್ಡು, ಇಬ್ಬರೂ ಕೂಡ ಟ್ರೈನ್ಡು. ನಮ್ಮ ಮರಿಸ್ವಾಮಿ ಅಂತ ನನ್ನ ಬ್ರದರ್ ಥರ ಅವರು ಟ್ರೈನ್ ಮಾಡಿರೋದು. ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಆಮೇಲೆ ಈಗ ಮನುಷ್ಯರಾದರೂ ಹೇಳಿದ ಮಾತು ಕೇಳಲ್ಲ. ಒಂದೊಂದ್ಸಲ ಹೋಗಿ ಮಲ್ಕೊಳ್ಳೋದು, ಕೂತ್ಕೊಳ್ಳೋದು ಇವೆಲ್ಲ ಮಾಡ್ತಾರೆ. ಇವ್ರು ಹಂಗಿಲ್ಲ. ಕರೆದಾಗ ಶಿಸ್ತಾಗಿ ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಒಂದು ಸ್ವಲ್ಪ ಚಿಕನ್ ತಿಂತಾರೆ, ಆರಾಮಾಗಿ ಎಸಿಲಿ ಹೋಗಿ ಮಲ್ಕೋತಾರೆ. ಮತ್ತೆ ಯಾವಾಗ ಕರಿತೀಯಪ್ಪ ಕರಿ, ಬರ್ತೀವಿ, ಆ್ಯಕ್ಟ್ ಮಾಡ್ತೀವಿ ಅಂತ. ಆ ಥರದೊಂದು ಇದಿತ್ತು ಅವರ ಬಿಹೇವಿಯರ್ಗಳು. ಹೇಳ್ಬೇಕಂದ್ರೆ ರಾಕೇಶ್ ಅವರಿಗೆ ಒಂದು ಚಾಲೆಂಜ್ ಇತ್ತು. ಯಾಕಂದರೆ ಇವಾಗ ಒಂದು ಪ್ರಾಣಿ ಜೊತೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಫ್ರೆಂಡ್ಶಿಪ್ ಮಾಡೋದೇ ದೊಡ್ಡದು. ಅದೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಗ್ರೇಟ್ ಅನ್ಬೋದು ರಾಕೇಶ್. ಇಲ್ಲ, ಅವರು ಡಾಗ್ ಲವರ್ ಕೂಡ. ಅವ್ರ ಹತ್ರನೂ ಒಂದು ಹಸ್ಕಿ ಇತ್ತು ಅವ್ರ ಹತ್ರ. ಅದರಿಂದ ಆಮೇಲೆ ಅವರು ರಾಕೇಶ್ ಅವ್ರ ಜಾತಿ ಕಾಣಿಸ್ಕೊಂಡಿರೋದು ಬಂಟಿ ಅನ್ನೋ ಅವನ ಜೊತೆ. ಫಸ್ಟೇ ಅವರು ಒಂದು 3-4 ಡೇಸ್ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಬಿಟ್ರು. ಫ್ರೆಂಡ್ಶಿಪ್ ಮಾಡಿಕೊಂಡು ಅವನಿಗೆ ಫುಡ್ಡು ಎಲ್ಲ ಕೊಟ್ಕೊಂಡು ಚೆನ್ನಾಗಿ ನೋಡಿಕೊಂಡ್ರು. ಅವ್ನು ಶೂಟಿಂಗ್ ಸ್ಪಾಟಿಗೆ ಬಂದ ತಕ್ಷಣ ರಾಕೇಶ್ ಅವ್ರ ಹತ್ರ ಓಡೋಗೋದು. ಆವಾಗೇನಾಗುತ್ತೆ, ಒಂದೊಳ್ಳೆ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಸಿನಿಮಾಗೆ ನಮಗೆ ಪ್ಲಸ್ ಆಯಿತು. ಪಾರ್ಟ್ 1 ಯೂಸ್ ಮಾಡಿದನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಅವನು 4 ದಿವಸ ಆ್ಯಕ್ಟ್ ಮಾಡ್ದ. ಒಂದು 3-4 ಸೀನ್ಸ್ ಆ್ಯಕ್ಟ್ ಮಾಡಿದ್ದಾನೆ. ಆಮೇಲೆ ಅವನಿಗೆ ಸ್ವಲ್ಪ ಲಿವರು ಸ್ವಲ್ಪ ಡ್ಯಾಮೇಜ್ ಏನೋ ಆಗಿ ಅವನು ಹಾಸ್ಪಿಟಲೈಸ್ ಆಗಿ ತೀರ್ಕೊಂಡ. ಅವನ ಮಗ ಜೂನಿಯರ್ ಸಿಂಬಾ ಅಂತ, ಅವನು ಕಂಪ್ಲೀಟ್ ಮಾಡಿದ್ದ ಅವನ ಕ್ಯಾರೆಕ್ಟರ್. ಸೇಮ್ ಅವ್ರ ಮಗನೇ. ಹೇಳ್ಕೊಂಡಿದ್ದು ಕೆಲವೊಂದು ಕಡೆ ರೀಚ್ ಆಗಿರಲಿಲ್ಲ. ಸರ್, ಜನ ಆಲ್ರೆಡಿ ನೆಕ್ಸ್ಟ್ ಪಾರ್ಟ್ ವೇಟ್ ಮಾಡ್ತಿದ್ದಾರೆ ಅಂತ ಲೆಕ್ಕ ಕೊಡಿ. ನಾನು ಬಂದಿದ್ದೆ, ನಾವು ರಿವ್ಯೂ ಮಾಡಬೇಕಾದ್ರೆ ಬೆಳಗ್ಗೆ ಅನುಪಮದಲ್ಲಿ ಮಾಡ್ತೀವಿ. ತುಂಬ ಜನ ಹೇಳ್ತಾರೆ ನೆಕ್ಸ್ಟ್ ಪಾರ್ಟ್ ವೇಟ್ ಮಾಡ್ತಿದ್ದೀವಿ. ಅದ್ರಲ್ಲಿ ಅರ್ಥ ಅಂದರೆ ಈ ಸಿನಿಮಾ ತುಂಬ ಇಷ್ಟ ಆಗಿದೆ ಅಂತ ಮನ ಕೊಟ್ಟಿದೆ ಅಂತ. ಇಲ್ಲ, ನಮಗೆ ಒಂಥರ ಥ್ರಿಲ್ ಆಗೋಗ್ಬಿಡ್ತು. ಫಸ್ಟ್ ಅನುಪಮದಲ್ಲಿ ನಾವು ಶೋ ನೋಡಬೇಕಾದ್ರೆ ಸ್ಟಾರ್ಟಿಂಗ್ ನಾನು ಒಂಥರ ಒಂದು ಸ್ವಲ್ಪ ಇದಾಗಿದೆ, ನೋಡೋಣ ಹೇಗೆ ಬರ್ಬೋದು ಅನ್ನೋ ಥರ. ಯಾವಾಗ ಪ್ರತಿಯೊಂದು ಸೀನ್ ಈಗ ನೀವು ನೋಡಿದ್ದೀರ, ಹೀರೋಗೆ ದೊಡ್ಡ ದೊಡ್ಡ ಸ್ಟಾರ್ಗೆ ವಿಷಲ್ ಹೊಡಿತಾರೆ, ಶಿಳ್ಳೆ ಹೊಡಿತಾರೆ. ಡಾಗಿಗೆ ಹೊಡೆದಿರೋದು ನೋಡಿದ್ದೀರಾ?
ಅವನು ಒಂದು ಸೀನಲ್ಲಿ ಯಾವುದೋ ಒಂದು ಸೀನಲ್ಲಿ ಇವರು ಸೀನಲ್ಲೇ ಇದೆ ವಿಷಲ್ ಹೊಡೆದು ಕರೆಯೋ ಅಂತಂದು. ಆ ವಿಷಲ್ ಹೊಡೆದ ತಕ್ಷಣ ಗುಂಡ ಮೇಲೆ ಎದ್ದೇಳ್ತಾನೆ. ಎದ್ದ ತಕ್ಷಣ ಇಡೀ ಥಿಯೇಟ್ರು ಆ ವಿಷಲ್ ಹೊಡಿತು. ನಾವು ಮೈ ಜುಮ್ ಅನಿಸ್ಬಿಡ್ತು. ಇವೆಲ್ಲ ನೋಡಿದರೆ ಓಕೆ, ಜನ ಬೇರೆ ಥರದ್ದೊಂದು ರಿಸೀವ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಗಾಡ್ ಗ್ರೇಸ್ ಎಲ್ಲರ ಸಪೋರ್ಟಿಂದ. ಸಿನಿಮಾ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ರಿವ್ಯೂ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ನಾವು ಇವಾಗ ಒಬ್ಬರು ಲೇಡಿನ ಮಾತಾಡಿಸಿದಾಗ ಅವರು ತುಂಬ ಎಮೋಷ್ನಲ್ ಆಗಿ ಅಳ್ತಾ ಹೋದ್ರು. ಅವ್ರದ್ದು ಒಂದು ಮನೇಲಿ ಗುಂಡ, ನಾನು ಎಲ್ಲರಿಗೂ ನಾಯಿ ಅಂತ ಹೇಳ್ತಾರೆ, ಗುಂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಮನೆ ಒಂದು ಗುಂಡ ಹೋಯ್ತಂತೆ, ಸೊ ಹಾಗಾಗಿ ಅಳ್ತಾ ಹೋದ್ರು. ಸೊ ಅಂದರೆ ಅಷ್ಟರ ಮಟ್ಟಿಗೆ ರೀಚ್ ಆಗಿದೆ, ಟಚ್ ಆಗಿದೆ. ಆಮೇಲೆ ನೋಡಿ, ಅವ್ರದ್ದು ಡಾಗ್ ಇತ್ತು ಅಂದರೆ ಅದು ಒಂದು ಬಾಂಡಿಂಗ್ ಬೇರೆ ಥರ ಇರುತ್ತೆ ಅವ್ರದ್ದು. ಮನುಷ್ಯಗಿಂತಲೂ ಒಂದು ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅಷ್ಟು ಪ್ರೀತಿ ಕೊಡ್ತವೆ ಬಿಡಿ. ನಾವೊಂದು ತುತ್ತು ಅನ್ನ ಹಾಕ್ಬಿಟ್ರೆ ಸಾಕು, ಏನು ಪಕ್ಕದಲ್ಲಿರೋ ಮನುಷ್ಯ ಏನು ಬೇಕಾದ್ರೂ ಮಾಡೋಗ್ತಾನೆ. ಆದರೆ ಅವರು ಅವನ ಯಜಮಾನನ ಕಾಯ್ತಾನೆ ಇರ್ತಾರೆ ಸಾಯೋವರೆಗೂ. ಒಂದೇ ಒಂದು ತುತ್ತು ಅನ್ನ ಹಾಕಿದರೆ ಅಷ್ಟು ನಿಯತ್ತಾಗಿರ್ತಾರೆ. ಅದಕ್ಕೆ ಅವ್ರು ಅಷ್ಟು ಹತ್ತಿರೋದು, ಅಷ್ಟು ಕನೆಕ್ಟ್ ಆಗಿರೋದು ಮೂವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಎಸ್ಪೆಷಲಿ ಫ್ಯಾಮಿಲಿಗೋಸ್ಕರನೇ ಮಾಡಿರೋದು ನಾವು. ಬಡ್ಡೆ ಹುಡುಗರು, ಈ ಹೊಡೆದಾಟ ಬಡ್ದಾಟ, ರಕ್ತ ಕ್ರಾಂತಿ ಇವೆಲ್ಲ ಬಿಟ್ಟು ಪ್ಯೂರ್ಲಿ ಫ್ಯಾಮಿಲಿ ಬರಬೇಕು, ಒಳ್ಳೆ ಎಂಜಾಯ್ ಮಾಡಿಕೊಂಡು. ಆಮೇಲೆ ಒಂದು ಇನೋಸೆನ್ಸ್ ಇದೆ ಮೂವಿಲೇ. ನೀವು ನೋಡ್ತಾ ಇದ್ದರೆ ಒಂದು ಇನೋಸೆನ್ಸ್ ಕ್ರಿಯೇಟ್ ಆಗುತ್ತೆ. ಆ ಇನೋಸೆನ್ಸು ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಇನ್ನೊಂದು ಕ್ವಶನ್ ಸರ್, ಫಸ್ಟ್ ಪಾರ್ಟಲ್ಲಿ ಇವರು ಕೇರ್ಪೇಟೆ ಶಿವರಾಜ್ ಕೇರ್ಪೇಟೆ ಈಗ ರಾಕೇಶ್ ಅಡಿಗಾವ್ರನ್ನ ಹಾಕೊಂಡ್ರಿ, ಏನಕ್ಕೆ ಅಂತ ತಿಳ್ಕೊಬೋದಾ? ಇಲ್ಲ, ಕೇರ್ಪೇಟೆ ಸತ್ತೋಗ್ಬಿಡ್ತಾರಲ್ಲ ಕ್ಯಾರೆಕ್ಟರ್ ಸತ್ತೋಗ್ತಾರೆ. ಸತ್ತೋದ್ಮೇಲೆ ಅವ್ರ ಮಗನ ಕ್ಯಾರೆಕ್ಟ್ರು ಅಂದ ತಕ್ಷಣ ಕೇರ್ಪೇಟೆ ಸ್ವಲ್ಪ ಏಜ್ ಫ್ಯಾಕ್ಟರ್ ಕಾಣಿಸ್ತದೆ. ಅದಕ್ಕೆ ನಾವು ಬೇಡ ಅಂತ ಹೇಳಿಬಿಟ್ಟು ರಾಕೇಶ್ ಅವರು ಸ್ವಲ್ಪ ಹೆಂಗಾಗಿರ್ತಾರೆ ಅಂತ ರಾಕೇಶ್ ಅವ್ರನ್ನ ಹಾಕ್ಕೊಂಡಿದ್ದು. ಇಟ್ಸ್ ವೆರಿ ಗುಡ್ ಚಾಯ್ಸ್ ಆ್ಯಕ್ಚುಲಿ. ಇಲ್ಲ, ಒಂದು 2-3 ಕಡೆ ಅಪ್ರೋಚ್ ಮಾಡಿದ್ದೆ. ನನಗೆ ಸರಿಯಾಗಿ ಸಾಥ್ ಸಿಗಲಿಲ್ಲ. ಓಕೆ, ಎಲ್ಲರ ಹಣೆಯಲ್ಲೂ ಬರೆದಿರುತ್ತಂತೆ ಯಾರ್ಯಾರು ಮಾಡಬೇಕು ಅಂತ. ಈ ಗುಂಡಾಟು ರಾಕೇಶ್ ಅವರ ಹಣೆಯಲ್ಲಿ ಬರೆದಿತ್ತು. ನಾನು ಕ್ವಶನ್ ಕೇಳಿದ್ದೆ, ಚಾರ್ಲಿಗಿಂತ ಬೆಸ್ಟ್ ಹೇಗಿದೆ, ಚಾರ್ಲಿ ಥರ ಎಮೋಷನಲ್ ಆಗಿದೆ ಅಂತ ಕೇಳಿದೆ. ಸರ್, ಚಾರ್ಲಿಗಿಂತ ತುಂಬ ಚೆನ್ನಾಗಿದೆ. ಅದು ಎಮೋಷನಲ್ ಕೊಟ್ಟಿತ್ತು, ಒಳ್ಳೆ ಸಿನಿಮಾ. ಅದಕ್ಕಿಂತ ಹೆಚ್ಚಾಗಿದ್ದು ಎಮೋಷನಲ್ ಒಂದು ಸೆಂಟೆನ್ಸ್ ಕೊಟ್ಟಿದೆ. ನನಗಂತೂ ತುಂಬ ಇಷ್ಟ ಆಗಿದೆ. ಚಾರ್ಲಿ ಅಂದರೆ ನೆಕ್ಸ್ಟು ನಮಗೆ ತುಂಬ ಇಷ್ಟ ಆಗಿದ್ದು ಪೆಟ್ಟಿಂದ ಈ ಸಿನಿಮಾನೇ ಅಂತ ಹೇಳ್ತಾರೆ. ಈಗ ಚಾರ್ಲಿಗಿಂತ ಫಸ್ಟೇ ನಮ್ಮದು ಬಂದಿದೆ ಆ್ಯಕ್ಚುಲಿ. ಒಂದು 2 years ಬಿಫೋರೇ ಬಂದಿತ್ತು. ಅದೇ ಹೇಳಿದ್ನಲ್ಲ, ಒನ್ಸೆಗೇನು ಆ ಚಾರ್ಲಿ ಬಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇತ್ತು, ದೊಡ್ಡ ಕ್ಯಾನ್ವಸ್ಸು, ದೊಡ್ಡ ಲೆವೆಲಲ್ಲಿ ಪಬ್ಲಿಸಿಟಿನೂ ಕೂಡ ಮಾಡಿದರು, ಚೆನ್ನಾಗಿ ರೀಚ್ ಆಯಿತು. ಅದೆಲ್ಲ ನಮಗೂ ಕೂಡ ಪ್ಲಸ್ ಆಯಿತು. ಈಗ ಅನಿಮಲ್ ಓರಿಯೆಂಟೆಡ್ ಸಿನಿಮಾ ಮಾಡೋರಿಗೆ ಎಲ್ಲರಿಗೂ ಓಕೆ, ಗ್ಲೋಬಲಿ ನೋಡ್ತಾರೆ ಚೆನ್ನಾಗಿ ಸಿನಿಮಾ ಮಾಡಿದರೆ ಅನ್ನೋ ಥರ ಆಯಿತು. ಸೊ ಹೇಗೇನು ನಾವು ಪಾರ್ಟ್ 2 ಮಾಡಬೇಕಾದ್ರೆ ಅದೆಲ್ಲ ಒಂದು ಕಾನ್ಫಿಡೆಂಟ್ ಕೊಡ್ತು. ಫಸ್ಟ್ ಪಾರ್ಟ್ ಚೆನ್ನಾಗಾಗಿತ್ತು ನಮಗೆ, ಆಮೇಲೆ ಚಾರ್ಲಿ ಚೆನ್ನಾಗಾಗಿತ್ತು. ಅದಾದಮೇಲೆ ಪಾರ್ಟ್ 2 100% ನೋಡ್ತಾರೆ. ಯಾವ ಹೀರೋ ನೋಡ್ತಾರೋ ಎಲ್ಲೋ ಗೊತ್ತಿಲ್ಲ, ಗುಂಡನ್ನಂತೂ ನೋಡ್ತಾರೆ ಅನ್ನೋದೊಂದು ಕಾನ್ಫಿಡೆಂಟ್ ಇತ್ತು. ಮಾಡಿದ್ದೀನಿ, ಅಷ್ಟೇ ಪ್ರೀತಿಯನ್ನು ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಪಾರ್ಟಿಗೆ ಸದ್ಯಕ್ಕೆ ನಾವೇನು ಪ್ಲ್ಯಾನ್ ಇಲ್ಲ, ಗೊತ್ತಿಲ್ಲ. ಈ ಮೂಮೆಂಟು ಹೇಗಾಗುತ್ತೆ, ಯಾವುದು ಗೊತ್ತಿಲ್ಲ ಯಾವ ಥರ. ಈಗ ನೋಡಿ, ಅದನ್ನು ಕೂಡ ನಾವು ಅದೇ ಅಂದ್ಕೊಂಡಿದ್ದು. ನಾನು ಕ್ಲೈಮ್ಯಾಕ್ಸು ನಾನೇ ಬರೆದಿದ್ದು, ಅದು ಫಸ್ಟ್ ಪಾರ್ಟು ಬರೆದಾಗ ಹೇಳಿದ್ದೆ ಅಲ್ಲೇ ಶೂಟಿಂಗ್ ಸ್ಪಾಟಲ್ಲೇ, ಇದು ಚೆನ್ನಾಗಾದರೆ ಮೂವಿ ಪಾರ್ಟ್ 2 ಮಾಡ್ತೀನಿ, ಇದೇ ಲೀಡ್ ಅಂತ ಹೇಳ್ಬಿಟ್ಟಿದೆ. ಇದನ್ನು ಕೂಡ ತುಂಬ ಚೆನ್ನಾಗಾದರೆ ನೋಡೋಣ. 100% ಒಳ್ಳೆ ರೆಸ್ಪಾನ್ಸು. ಹುಡುಗರು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ, ಪ್ರೀತಿ. ಮತ್ತು ನನಗೆ ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ನನ್ನ ಜೊತೆ ಇದ್ದಾರೆ ಎಲ್ಲರೂ. ಇವತ್ತಿನವರೆಗೂ ಯಾರೂ ದುಡ್ಡಿ ಕೆಲಸ ಮಾಡಿಲ್ಲ. ಇಲ್ಲ ಸರ್, ಯಾವುದೇ ಟೀಮ್ ಆಗಲಿ ತಿಳ್ಕೊಳ್ಳಿ, ಸಿನಿಮಾ ನಾನು ಪ್ರೇಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು 10 years. ಜೋಗಿ, ಎಕ್ಸ್ಕ್ಯೂಸ್ ಮೀ, ರಾಜುಗೆ ಎಲ್ಲ ಡೈರೆಕ್ಟರ್ ಪ್ರೀತಿಯಕ್ಕೆ ಮೂವಿಲಿದೆಲ್ಲ. ನಮ್ಮ ಟೀಮ್ ಹೇಗಿತ್ತು ಅಂದ್ರೆ ಅವಾಗ ದುಡ್ಡಿಗೋಸ್ಕರ ಯಾರೂ ಕೆಲಸ ಮಾಡ್ತಿರಲಿಲ್ಲ. ಅದಕ್ಕೆ ನಮ್ಗೆ ಆ ಸಕ್ಸಸ್ ಸಿಕ್ಕಿದ್ದು. ಇವಾಗ ಈ ಟೀಮು ಕೂಡ ನನಗೆ ಏನಿದೆ, ಯಾರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾಯಿಲ್ಲ, ಎಲ್ಲ ಒಂದೊಳ್ಳೆ ಪ್ರಾಜೆಕ್ಟ್ ಹೊರಗಡೆ ತರಬೇಕು, ಪ್ರಾಡಕ್ಟ್ ಅನ್ನಂತರೇ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಪೋರ್ಟ್ ಇರಲಿ ಎಲ್ಲರದು. ನಾನು ಹೇಳ್ತೀನಿ, ಓಪನಾಗಿ ಹೇಳ್ತೀನಿ, ಚೆನ್ನಾಗಿದೆ ಅಂದರೆ ಸಪೋರ್ಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಏನು ಮಾಡಬೇಡಿ. ಚೆನ್ನಾಗಿದೆ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಅಂತ ಗೊತ್ತಾಗಿದ್ದಕ್ಕೆ ಅಥವಾ ಚೆನ್ನಾಗಿದೆ ಅಂತ ನಮ್ಮ ಪಾಸಿಟಿವ್ ರೆಸ್ಪಾನ್ಸು ನಾವು ನೋಡೋದು ಇಂಪಾರ್ಟೆಂಟ್. ಜನ
ಥ್ಯಾಂಕ್ ಯು ಸರ್. ಹೋಗ್ಬೇಕಾಗಿತ್ತು ಮನೆಗೆ. ಯಾಕೆ ವೇಟ್ ಮಾಡ್ತಿದ್ದೀವಿ ಅಂದರೆ ಇದೇ ಪರ್ಪಸ್ಸಿಗೆ. ನೀವೆಲ್ಲ ಸಿಗ್ತೀರ ಅಂತ ನಮ್ಗೆ ಗೊತ್ತಿರಲಿಲ್ಲ, ಬಟ್ ಸಿಕ್ಕಿದ್ರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. 100% 4 ಜನ ಕರೆದು ಮಾತಾಡಿಸ್ತಾರೆ ಅವಾಗ ಒಳ್ಳೆತನ ಇದ್ದರೆ. ಅದು ಒಳ್ಳೆತನ ಯಾವತ್ತಿದ್ರೂ ಗೆಲ್ಲಬೇಕು, ಗೆಲ್ಲುತ್ತೆ. ಅದಕ್ಕೆ ಗುಂಡ 2ನೇ ಸಾಕ್ಷಿ. ಥ್ಯಾಂಕ್ ಯು ಸೊ ಮಚ್.